ಕೂಡ ಸುಳ್ಳಿದೆ ಅನ್ನೋದನ್ನ ಅಲ್ಲಿ ಆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಈಗ ಸದ್ಯ ಆ ಒಂದು ಚಾರ್ಜ್ ಫ್ರೇಮ್ ಕೂಡ ಮುಕ್ತಾಯವಾಗಿದೆ. ಯಾಕಂದ್ರೆ ಸುಳ್ಳು ಅಂತ ಹೇಳಿರೋದ್ರಿಂದ ಅಥವಾ ಆರೋಪವನ್ನ ಅಲ್ಲಗಳೆದಿರೋದ್ರಿಂದ ಮುಂದಿನ ಹಂತದಲ್ಲಿ ಈ ಒಂದು ಕೇಸ್ನ ಟ್ರಯಲ್ ನಡಿಬೇಕಾಗುತ್ತೆ. ಹಾಗಾಗಿ ಈ ಕೇಸ್ ಟ್ರಯಲ್ ಅನ್ನ ನಡಿಬೇಕು ಅಂದ್ರೆ ಅದಕ್ಕೆ ಒಂದು ದಿನಾಂಕವನ್ನ ನಿಗದಿ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿರೋದ್ರಿಂದ 10ನೇ ತಾರೀಕು ಆ ವಿಚಾರಣೆ ಸಂದರ್ಭದಲ್ಲಿ ಮುಂದಿನ ಯಾವ ದಿನಾಂಕದಲ್ಲಿ ನಾವು ಡೇಟ್ ಅನ್ನ ನಿಗದಿ ಮಾಡಬೇಕು ಅಥವಾ ಯಾವತ್ತು ನಾವು ಟ್ರಯಲ್ ಡೇಟ್ ಅನ್ನ ನಿಗದಿ ಮಾಡಬೇಕು ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಈಗ ಮೊದಲಿಗೆ ಪವಿತ್ರ ಗೌಡ ಹಾಗೆ ದರ್ಶನ್ ಇಬ್ರು ಕೂಡ ಬಂದಿರ್ತಾರೆ. ಪವಿತ್ರ ಗೌಡ ಹಾಗೆ ದರ್ಶನ್ ಹಾಜರಾದಂತ ಸಂದರ್ಭದಲ್ಲಿ 2 ತಿಂಗಳ ಬಳಿಕ ಪವಿತ್ರ ಗೌಡ ಹಾಗೆ ದರ್ಶನ್ ಮುಖಾಮುಖಿ ಆಗ್ತಾರೆ. ಯಾಕಂದ್ರೆ 2ನೇ ಬಾರಿ ಅರೆಸ್ಟ್ ಆದ ನಂತರ ಇದು ಮೊಟ್ಟ ಮೊದಲ ಬಾರಿಗೆ ಅವರು ಮುಖಾಮುಖಿ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಇಬ್ರು ಕೂಡ ಸನ್ನೆಯ ಮುಖಾಂತರ ಮಾತನಾಡ್ತಾರೆ. ಪವಿತ್ರ ಗೌಡ ಅವರನ್ನ ಮುಂದಕ್ಕೆ ಕರೀತಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ಮುಂದಕ್ಕೆ ಬರ್ತೀನಿ ಅಂತೇಳಿ ಅವರು ಮುಂದೆ ಬರ್ತಾರೆ. ಈ ಎಲ್ಲಾ ಒಟ್ಟು ವಿಚಾರಗಳು ಕೂಡ ಕೋರ್ಟ್ ನಲ್ಲಿ ನಡೀತವೆ. ಅದಾದ ನಂತರ ಈಗ ಸದ್ಯ 57ನೇ CCH ನ್ಯಾಯಾಲಯದಲ್ಲಿ ಆರೋಪಿಗಳನ್ನ ಕೂರಿಸಿ ಈಗ ಚಾರ್ಜ್ ಫ್ರೇಮ್ ದಾಖಲೆಗಳಿಗೆ ಅವರಿಂದ ಸಹಿಯನ್ನ ಪಡಿತಾ ಇದ್ದಾರೆ. ಆ ಸಹಿ ಪಡೆದ ನಂತರ ಅವರು ಕೋರ್ಟ್ ನಿಂದ ಜೈಲಿಗತ್ತ ತೆರಳ್ತಾರೆ. ಆದ್ರೆ ಈಗ ಸದ್ಯ ಒಳಗಡೆ ಇರೋದ್ರಿಂದ ಪವಿತ್ರ ಗೌಡ ಅವರ ತಾಯಿ ಹಾಗೆ ಅವರ ಮಗಳು ಇಬ್ರು ಕೂಡ ಅವರನ್ನು ನೋಡೋದಕ್ಕೆ ಈಗ ಕೋರ್ಟ್ ಹಾಲ್ನ ಸಮೀಪ ಕೂಡ ಬಂದಿದ್ದಾರೆ. ಜೊತೆಗೆ